Hi, Namaste. This is again Aruna Sohel. I'm from India. I've just come up with a new recipe that is, yeah, chicken cabbage momos. So I'm going to use cabbage and chicken and prepare a kind of a momos. Let me see how this tastes. So before I would begin, my dear viewers, I have one information for you. Today I'm going to ask you one question, that is, you might have observed some chefs have got a longer or a lengthier cap and some have a shorter one and some would wear like this. Do you know the difference or do you know the meaning of the caps that they wear? Okay, well and good. If you know, that's fine. If you do not know, I'm going to tell you why do they wear it. I'm going to wear the smaller one here. But why do some chefs have a longer caps and some have shorter and some have caps like me? Any idea? Okay, so if you know, that's well and good. If you do not know, I'm going to tell you why the chef's caps are longer, shorter and something like this. The longer cap means that he is the head chef. The shorter ones represent their hierarchy in the hotel department. Anyway, that's nice to know. So let me put the same thing in Kannada. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಹೊಸ ಡಿಶನ್ನ ಅಥವಾ ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಏನಪ್ಪ ಅದು ಹೊಸ ರೆಸಿಪಿ ಅಂತಂದರೆ ಚಿಕನ್ ಕ್ಯಾಬೇಜ್ ಮೋಮೋಸ್. ಚಿಕನ್ ಕ್ಯಾಬೇಜ್ ಮೋಮೋಸ್ ಹೇಗೆ ಮಾಡೋದು ಅದರ ರೆಸಿಪಿಯನ್ನು ನಾನು ಹೇಳ್ತೀನಿ. ಆ ರೆಸಿಪಿಯನ್ನು ಹೇಳೋ ಮುಂಚೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನಪ್ಪ ಅದು ಕ್ವಶನ್ ಅಂತಂದರೆ, ನೀವು ಹೋಟೆಲ್ನಲ್ಲಿ ಎಸ್ಪೆಷಲಿ 5 ಸ್ಟಾರ್ ಹೋಟೆಲ್ಸ್ಗಳಿಗೆಲ್ಲ ಹೋದಾಗ, 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗೆ ಹೋದಾಗ ನೀವು ಕ್ಯಾಪನ್ನು ಅಬ್ಸರ್ವ್ ಮಾಡಿರ್ತೀರ, ಹೆಡ್ ಕುಕ್ ಅಥವಾ ಅಲ್ಲಿರ್ತಕ್ಕಂಥ ಕುಕ್ಗಳದ ಕ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಅವರ ಆ ಕ್ಯಾಪ್ನಲ್ಲಿ ಡಿಫ್ರೆನ್ಸ್ ಇದೆ. ಕೆಲವರು ಲೆಂತಿ ಕ್ಯಾಪ್ ಇರುತ್ತೆ, ಕೆಲವ್ರದ್ದು ಶಾರ್ಟರ್ ಇರುತ್ತೆ, ಇನ್ನು ಕೆಲವ್ರದ್ದು ನಂತರ ಕ್ಯಾಪನ್ನು ಹಾಕಿರ್ತಾರೆ. ಯಾಕೆ ಈ ಥರದ ಕ್ಯಾಪನ್ನು ಹಾಕಿರ್ತಾರೆ? ಏನಾದರೂ ಐಡಿಯಾ ಇದೆಯಾ? ಓಕೆ, ಸೊ ಐಡಿಯಾ ಇದ್ದರೆ ದಟ್ಸ್ ಗುಡ್. ಐಡಿಯಾ ಇಲ್ಲ ಅಂದರೆ ನಾನು ನಿಮಗೆ ಅದರ ವಿಷಯವನ್ನು ಹೇಳ್ತೀನಿ. ಏನಪ್ಪ ಅದು ವಿಷಯ ಅಂತಂದರೆ, ಯಾರ ಕ್ಯಾಪು ಉದ್ದ ಇರುತ್ತೋ ಅವರು ಹೆಡ್ ಕುಕ್ ಆಗಿರ್ತಾರೆ, ಆ ಒಂದು ಕಿಚನ್ಗೆ ಹೆಡ್ ಕುಕ್ ಆಗಿರ್ತಾರೆ. ಸೊ ಅದಕ್ಕಿಂತ ಸ್ವಲ್ಪ ಇದ್ದವರು ನೆಕ್ಸ್ಟ್ ಅಸಿಸ್ಟೆಂಟ್. ಸೊ ಆ ಥರ ಅವರ ಹೈರಾರ್ಕಿ ಅಂತಂದರೆ ಈ ಕಿಚನ್ ಡಿಪಾರ್ಟ್ಮೆಂಟ್ನಲ್ಲೇ ಹೈರಾರ್ಕಿ ಇರುತ್ತೆ. ಆ ಹೈರಾರ್ಕಿಯನ್ನು ಆ ಕ್ಯಾಪ್ ತೋರಿಸುತ್ತೆ. ಈಗ ನಾನು ಹಾಕಿರೋಂಥ ಕ್ಯಾಪು ಎನಿಬಡಿ ಅಂದರೆ ವಿಸಿಟರ್ಸ್ ಕೂಡ ಯೂಸ್ ಮಾಡ್ತಕ್ಕಂಥ ಕ್ಯಾಪ್ ಆಗಿರುತ್ತೆ, ಅಥವಾ ಜಸ್ಟ್ ಅ ಬಿಗಿನರ್ಸ್ ಆರ್ ಮೇ ಬಿ ಜಸ್ಟ್ ಅ ಹೆಲ್ಪರ್ಸ್ ವುಡ್ ಬಿ ಆಗ್ತಕ್ಕಂಥ ಕ್ಯಾಪ್ ಇದಾಗಿರುತ್ತೆ. ಸೊ ಇದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಥವಾ ಹೋಟೆಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಎನಿವೆ, ನಾನು ಬರೋದಾದರೆ ನನ್ನ ಒಂದು ರೆಸಿಪಿಗೆ, ನನ್ನ ಹತ್ರ ಒಂದು ಟೆಂಡರ್ ಚಿಕನಿನ ಬ್ರೆಸ್ಟ್ ಇದೆ, ಅಥವಾ ಟೆಂಡರ್ ಚಿಕನಿನ ಒಂದು ಬ್ರೆಸ್ಟ್ ಬರೀ ಫ್ಲೆಶ್ ಅಷ್ಟೇ ಇದೆ. ನಂತರ ನನ್ನ ಹತ್ರ 3 ಚಿಲ್ಲೀಸ್ ಇದೆ, ಒಂದು ಕ್ಯಾರೆಟ್ ಇದೆ. ನನಗೆ ಒಂದು ಕ್ಯಾರೆಟ್ ಬೇಡ, ಅದರಲ್ಲಿ ಅರ್ಧ ಸಾಕು. ಹಾಗೆ ಒಂದು ಚಿಕ್ಕ ತುಂಡು ಲೆಮನ್ ಗ್ರಾಸ್ ಇದೆ. ಲೆಮನ್ ಗ್ರಾಸ್ ಇದು ಏನಕ್ಕೆ ಲೆಮನ್ ಗ್ರಾಸನ್ನು ಹಾಕ್ತೀನಿ ಅಂತಂದರೆ, ಜಸ್ಟ್ ಟು ಗೆಟ್ ಅ ಫ್ಲೇವರ್, ಆ ಒಂದು ಸ್ಮೆಲ್ಗೋಸ್ಕರ ಈ ಲೆಮನ್ ಗ್ರಾಸನ್ನು ಹಾಕ್ತೀನಿ. ಹಾಗೆ ನನ್ನ ಹತ್ರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ, ಕೊರಿಯಂಡರ್ ಲೀವ್ಸ್. ಹಾಗೆ ನನ್ನ ಹತ್ರ ಆನಿಯನ್ ಇದೆ, ಜೊತೆಗೆ 2 ಮೊಟ್ಟೆ ಇದೆ, ಜೊತೆಗೆ ನನ್ನ ಹತ್ರ ಸ್ವಲ್ಪ ಪುಡಿ ಉಪ್ಪಿದೆ, ಸ್ವಲ್ಪ ಕಲ್ಲು ಉಪ್ಪಿದೆ, ಅದ್ರ ಜೊತೆಗೆ ಒಂದೇ ಒಂದು ಪೊಟೆಟೊ ಇದೆ. ಎನಿವೆ, ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ನೋಡೋಣ. ಹಾಗಾದರೆ ತಡ ಯಾಕೆ ಅಲ್ವಾ, ಕಮಾನ್. ಚಿಕನನ್ನು ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ, ಸಣ್ಣ ಸಣ್ಣ ತುಂಡು ಮಾಡ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ. ನಮಗೆ ಕೈಮಾ ಬೇಕು. ಕೈಮಾನೇ ಫ್ರೆಶ್ ಕೈಮಾ ಸಿಕ್ಕಿದ್ರೆ ನೀವು ಹೊರಗಡೆಯಿಂದ ಫ್ರೆಶ್ ಕೈಮಾನೇ ತರ್ಬೋದು. ನನಗೆ ಫ್ರೆಶ್ ಕೈಮಾ ಸಿಕ್ತಿತ್ತು, ಬಟ್ ನಾನೇನು ಮಾಡಿದೆ ಅಂದರೆ ವಿಡಿಯೋಗೋಸ್ಕರ ಹಾಗೆ ಫ್ರೆಶ್ ಚಿಕನನ್ನು ತೊಗೊಂಡು ಬಂದೆ. ಎನಿವೆ, ನಾನಿಲ್ಲಿ ಕೈಮಾ ಮಾಡ್ತೀನಿ. ಮಿಕ್ಸಿ ಇದ್ದರೆ ಮಿಕ್ಸಿನಲ್ಲಿ ಹಾಕಿದರೆ 1 ನಿಮಿಷದಲ್ಲಿ ಕೈಮಾ ರೆಡಿ ಆಗುತ್ತೆ. ಫ್ರೆಶ್ ಕೈಮಾ, ಯು ಕ್ಯಾನ್ ಆಲ್ಸೋ ಗೆಟ್ ಫ್ರೆಶ್ ಕೈಮಾ ಫ್ರಮ್ ದ ಶಾಪ್ ಇಟ್ ಸೆಲ್ಫ್, ಯು ವಿಲ್ ಗೆಟ್ ಇಟ್. Even I get it here, but I just brought this one for the purpose of video. Anyway, you can also get a fresh kaima.
after getting, I just transfer all this into a ಮಿಕ್ಸಿ ಜಾರ್. ಮಾಂಸವನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಈಗ ನನಗೆ ಬೇಕಾಗಿರೋ ವಸ್ತು ಅಂತಂದರೆ ಮೊಟ್ಟೆ. 2 ಮೊಟ್ಟೆನ ಒಡೆದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ನೋಡಿದಾಗೆಲ್ಲ ನಮಗೆ ಬರೋ ಪ್ರಶ್ನೆ ಮುಂದೆ, ಮೊಟ್ಟೆ ಮೊದಲ ಕೋಳಿ ಮೊದಲ? ಅದಕ್ಕೆ ಸೈಂಟಿಸ್ಟ್ಗಳು ಉತ್ತರನೂ ಕಂಡುಕೊಂಡಿದ್ದಾರೆ. ಕೋಳಿನೇ ಮೊದಲಂತೆ, ಮೊಟ್ಟೆ ಮೊದಲಲ್ಲ. ಐ ಹ್ಯಾವ್ ಅ ಕ್ಯಾಬೇಜ್ ಹಿಯರ್ ಆ್ಯಂಡ್ ಅ ವಾಟರ್ bowl, half a bowl of water. I keep cabbage in this. I also keep potato in this and let them boil for 10 minutes. I add little salt, maybe a tablespoonful of salt. Only for the flavor I am adding lemongrass. So ನಾನು ಈಗ ಒಂದು ಬೌಲ್ನಲ್ಲಿ ಕ್ಯಾಬೇಜನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು ಪೊಟೆಟೋನ ತೊಗೊಂಡಿದ್ದೀನಿ. ಜೊತೆಗೆ ಆ್ಯಡ್ ಮಾಡಿದ್ದೀನಿ ನಾನು ಲೆಮನ್ ಗ್ರಾಸನ್ನ. ಏನಕ್ಕೆ ಅಂದರೆ ಜಸ್ಟ್ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನು ಬಾಯ್ಲ್ ಮಾಡೋಣ. ಇದು ಬಾಯ್ಲ್ ಆಗ್ತಿದ್ದಾಗೆ ಚಿಕನ್ ಗ್ರೈಂಡ್ ಮಾಡ್ತೀನಿ. ಸೊ ನಾನೀಗ ಕ್ಯಾಬೇಜ್ ಪೊಟೆಟೊ ಬಾಯ್ಲ್ ಮಾಡ್ತಾ ಇದ್ದೀನಿ 5 ರಿಂದ 10 ನಿಮಿಷ. ಸೊ 5 to 10 ಮಿನಿಟ್ಸ್ ಸಾಕು ಇದು ಬಾಯ್ಲ್ ಆಗೋದಕ್ಕೆ. ಕೈಮಾವನ್ನು ರೆಡಿ ಮಾಡ್ಕೊತೀವಿ. ಎಸ್, ಫೈನ್ ಆಗಿ ಗ್ರೈಂಡ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು. ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಲೈಸ್ ಆನಿಯನ್, ನಾಟ್ ಸೋ ಬಿಗ್, maybe smaller one. I also have a kind of a machine here which helps me to dice all this. I want all these onions to be diced. I have a small machine here. I just put all these onions inside. I also have, I showed you already, 3 chilies. 3 chilies enough. If you are spicy lover, you can add more. ಜಸ್ಟ್ ಶಿಫ್ಟಿಂಗ್, ನಾನು ಈ ಚಿಕನನ್ನು ಈ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಗ್ರೈಂಡ್ ಮಾಡಿರೋಂಥ ಚಿಕನ್. I'm just grating this carrot so that I can add. Carrot is not necessary. I just add it so that it may give different flavor. ಕ್ಯಾರೆಟಿನ ಅವಶ್ಯಕತೆ ಇಲ್ಲ. ಕ್ಯಾರೆಟನ್ನು ನಾನು ಹಾಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟನ್ನ ಚೆನ್ನಾಗಿ ತುರಿದು ಹಾಕ್ಕೊಂಡ್ರೆ ಸಣ್ಣ ಪೀಸಾಗಿ ಚೆನ್ನಾಗಿರುತ್ತೆ ಅನ್ನೋದೊಂದು ನನ್ನ ಭಾವನೆ. ನಾನು ಈ ಆನಿಯನ್ ಮತ್ತು ಚಿಲ್ಲಿಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ I'm adding onion and chilli here in this. Along with that, I'm adding carrot. Do you remember I had kept the potatoes for boiling? Let me get that too. ಪೊಟೆಟೋನ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದೆ. ಈಗ ಅದನ್ನು ಕೂಡ ತೊಗೊಳ್ತೀನಿ. ಅದನ್ನು ಕೂಡ ತೊಗೊಂಡು ಸ್ಮ್ಯಾಶ್ ಮಾಡಿ ಇದರೊಳಗೆ ಮಿಕ್ಸ್ ಮಾಡಬೇಕು. And I'm going to add this coriander leaves also boiled. Let me try to grate even this. It's too hot anyway. ಬೇಯಿಸಿರೋಂಥ ಆಲೂಗೆಡ್ಡೆನ ನಾನು ತುರಿದಿದ್ದೀನಿ, ಅದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಮ್ಮ ಈ ಒಂದು ಮೋಮೋಸ್ ಮಿಕ್ಸ್ಚರ್ ರೆಡಿ ಆಗಿದೆ, ನೀವು ನೋಡ್ಬೋದು. ಈಗ
ಮೋಮೋಸ್ ಮಿಕ್ಸರ್ ಈಸ್ ರೆಡಿ. ಈಗ ನಮಗೆ ಬೇಕಾಗಿರೋದು ಮೋಮೋ ಮಾಡೋದಕ್ಕೆ ಮೈದಾ ಹಿಟ್ಟಲ್ವಾ. ಆದರೆ ಮೈದಾ ಹಿಟ್ಟನ್ನು ನಾನು ತಗೊಂಡಿಲ್ಲ, ಬಟ್ ನಾನು ತಗೊಂಡಿರೋದೇನು ನೆನಪಿದೆಯಾ? ಹೌದು, ನಾನು ತಗೊಂಡಿರೋದು ಕ್ಯಾಬೇಜ್. ಈಗ ಕ್ಯಾಬೇಜನ್ನು ತೆಗೆದು ನೋಡೋಣ ಏನು ಮಾಡ್ಬೋದು ಕ್ಯಾಬೇಜಿಂದ ಅಂತ. I mixed well all this carrot, onion, chili, potato, everything I mixed with the kaima here, or the small grinded chicken. I also added half tablespoon of salt to this, and if you are a spicy lover, you can also add little chili powder or maybe paprika would be fine. Yes, my cabbage is ready. ಕ್ಯಾಬೇಜ್ ಬೆಂದಿದೆ, ಇಷ್ಟು ಬೆಂದರೆ ಸಾಕು. ಈ ಕ್ಯಾಬೇಜನ್ನು ಏನು ಮಾಡೋದು ಅಂತಂದರೆ, ತೆಗೆದುಬಿಟ್ಟು ಈ ಮೇಲ್ಗಡೆ ದಂಟನಷ್ಟೇ ತೆಗಿತೀನಿ ನಾನು. ದಂಟಿನ ಅವಶ್ಯಕತೆ ಇಲ್ಲ ನನಗೆ. ಸೊ ಈಗ ನಿಧಾನವಾಗಿ ಈ ಲೀಫನ್ನು ಬಿಡಿಸ್ಕೊತೀನಿ. ಈ ಲೀಫನ್ನು ಪೂರ್ತಿಯಾಗಿ ಬಿಡಿಸ್ಕೊಂಡು ಈ ಥರ ಇದಕ್ಕೆ ಈ ಒಂದು ಮಿಕ್ಸರನ್ನು, ಈ ಕ್ಯಾಬೇಜ್ ಲೀಫ್ಗೆ ಈ ಒಂದು ಮಿಕ್ಸರನ್ನು ಸ್ವಲ್ಪ ಹಾಕಿ ಹಾಗೆಯೇ ರೋಲ್ ಮಾಡ್ತೇವೆ. ಜಸ್ಟ್ ಟೇಕ್ ದ ಕ್ಯಾಬೇಜ್ ಲೀಫ್ ಹಿಯರ್ ಲೈಕ್ ದಿಸ್ ಆ್ಯಂಡ್ ಆ್ಯಡ್ ಲಿಟಲ್ ಅಮೌಂಟ್ ಆಫ್ ದಿಸ್ ಮಿಕ್ಸರ್ ಇನ್ ದಿಸ್ ಆ್ಯಂಡ್ ರೋಲ್ and make a roll and keep it aside. I keep this mixtures aside. Little mixture would be fine. If you add too much, you may not feel good to eat, but little mixture is of course fine. ರೋಲ್ ಮಾಡ್ಕೊಬೋದು. ಸ್ವಲ್ಪ ಬಿಸಿ ಇದೆ, ಇದು ಸ್ವಲ್ಪ ತಣ್ಣಗಾಗಿದ್ರೆ ಸರಿ ಆಗ್ತಿತ್ತು. ಬಿಸಿ ಇರೋದ್ರಿಂದ ನಾನು ರೋಲ್ ಮಾಡೋದಕ್ಕೆ ಕಷ್ಟ ಅಂತೇಳಿ ಹಾಗೇನೆ ಜಸ್ಟ್ ಫೋಲ್ಡ್ ಮಾಡ್ತಾ ಇದ್ದೀನಿ. ನೀವು ಫೋಲ್ಡ್ ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ಮಾತಾಡಬೇಕಾದ್ರೆ ಕೇಳ್ದೆ, ಸರ್ ನಾನು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ, ಅದರಿಂದ ಏನಾದರೂ ಕಲಿಯೋದಿರುತ್ತೆ ಅಂತ. ನಾನು ಹೇಳಿದೆ, ಏನಪ್ಪ ಕಲಿತೀಯ ನನ್ನ ವೀಡಿಯೋಸಲ್ಲಿ ಅಂತ. ಅದಕ್ಕೆ ಹೇಳ್ದೆ, ನೀವೇನಾದರೂ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತೀರ ಸರ್, ಅದಕ್ಕೋಸ್ಕರ ವೀಡಿಯೋ ನೋಡೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಅಂತ. ಆಗ ಎಲ್ಲೋ ಒಂದು ಕಡೆ ಖುಷಿ ಆಯಿತು, ನನ್ನ ವೀಡಿಯೋ ನೋಡಿ ಕಲಿತಾ ಇದ್ದಾರೆ ಅನ್ನೋದು ಕೂಡ ಒಂಥರ ಖುಷಿ ಆಯಿತು. ಸೊ ಇಟ್ಸ್ ಕೈಂಡ್ ಆಫ್ ಅಪ್ರಿಸಿಯೇಷನ್. ಸೊ ನೀವು ಕೂಡ ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ವಿಡಿಯೋ ಮಾಡೋದಕ್ಕೂ ಖುಷಿ ಆಗುತ್ತೆ, ವಿಡಿಯೋ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಸೊ ಒನ್ ಡೇ ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಕೇಮ್ ಟು ಮೀ ಆ್ಯಂಡ್ ಸೆಡ್, ಸರ್ ಐ ವಾಚ್ ಯುವರ್ ವಿಡಿಯೋಸ್ ಬಿಕಾಸ್ ದೇ ಗಿವ್ ಮೀ ಇನ್ಫಾರ್ಮೇಷನ್. ಸೊ I asked him what kind of information that you get, and he said there would be one or the other information in your video. Then I felt very happy and felt somewhat good in order to make a video or to give information in the video. So I would request the viewers to drop a comment so that it gives me a kind of encouragement, so that I can also prepare next videos with more curiosity and with more enthusiasm. Now let me light the gas and keep a pan. I have 2 pans so that I can boil at the time, or I can fry them at the time. I just add sesame oil so that I can fry them. You can add as much as oil that you require. It's not mandatory that you need to add so much. You can keep them one by one so that it fries. So you can fry either side or both the side. ಎರಡೂ ಕಡೆ ನೀಟಾಗಿ ಫ್ರೈ ಆಗೋ ಥರ ನೋಡ್ಕೊಳ್ಳಿ, ಯಾಕೆಂದರೆ ನೀಟಾಗಿ ಫ್ರೈ ಆದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ನಿಮಗೆ ಅರ್ಥ ಆಗಿರಬೇಕಲ್ವ ನಾನು ಏನಕ್ಕೆ ಚಿಕನನ್ನು ತುಂಬ ನೈಸಾಗಿ ಅಥವಾ ತುಂಬ ಸಣ್ಣದಾಗಿ ಗ್ರೈಂಡ್ ಮಾಡಬೇಕು ಅಂತ ಹೇಳಿದ್ದು. ಏನಕ್ಕೆ ಅಂದರೆ ಇದರಲ್ಲಿ ಜಾಸ್ತಿ ಫ್ರೈ ಆಗೋದಿಲ್ಲ ಚಿಕನ್. ನೀವು ಗ್ರೈಂಡ್ ಮಾಡಿದ್ರಷ್ಟೇ ಚೆನ್ನಾಗಿ ಫ್ರೈ ಆಗುತ್ತೆ.
ಇಲ್ಲಾಂದರೆ ಫ್ರೈ ಆಗೋದಿಲ್ಲ. ಹಾಗಾಗಿ ನಾನು ತುಂಬ ಚೆನ್ನಾಗಿ ಅಥವಾ ತುಂಬ ಸಣ್ಣದಾಗಿ ಅದನ್ನು ಗ್ರೈಂಡ್ ಮಾಡಬೇಕು ಅಂತೇಳಿ ಹೇಳಿದ್ದು. Yes, I'm ready and ready to taste my momo, cabbage chicken momo. Seriously, I cannot explain. It's really yummy. Good. I'm proud of myself. Thank you for watching and please support me, like, subscribe and share. Thank you.